ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹಬ್ಬು ಮಾಡ್ಕೊಂಡಿದ್ದಾಳೆ. ಹಬ್ಬು ನೋಡ್ರ, ಅರ್ಶಿನ ಹಚ್ಚಿದ್ದೆ. ಅಯ್ಯೋ, ಎಷ್ಟು ಉಗುರು ಇಟ್ಕೊಂಡಿದ್ಯಾ? ಕಟ್ ಮಾಡಿಸ್ಕೊಬೇಕು. ಯಾಕೆ ಬೇಡ? ಹಾಗೆ ರವೆನೂ ಕೂಡ ಒಂದು ಲೋಟ ತೊಗೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೆ. ನಂದೇ ಪೂಜೆ ಆಗಿದೆ ನಾಗಪ್ಪನಿಗೆ. ನೋಡಿ, ಎಲ್ಲ ಕಲರು ಡಿಸೈನ್ ಆಗಿರುವಂತಹ ದುಪ್ಪಟ್ಟಗಳು ಇವಾಗ ನಾನು ಮರ್ಚ್ತಾ ಇದ್ದೀನಲ್ಲ, ಅವು ನಾನು ಸೈಡಲ್ಲಿ ಹಾಕಿರ್ತೀನಿ. ಇಲ್ಲೇ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಇತ್ತು ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಫುಲ್ಲು ಗ್ರೀನರಿಯಾಗಿ ಕಾಣ್ತಾ ಇರುತ್ತೆ ಇವತ್ತು ಅಡುಗೆ. ಮಸಾಲೆ ಸಾಂಬಾರು ಇದು ತುಂಬ ಚೆನ್ನಾಗಿ ಬರುತ್ತೆ. ಅವಳಿಗೇನಾದರೂ ತಿನ್ನೋಕೆ ಕೊಟ್ಟರೆ ನನಗೆ ಅಡುಗೆ ಮಾಡೋಕ್ಕಾಗೋದು. ಹಾಗೆ ಪಾಪಗೂ ಒಂಚೂರು ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದೆ. ಹಾಗೆ ನೋಡಿ, ಅಪ್ಪನೂ ಕೂಡ ಊಟ ಆಯಿತು. ಅವರು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದಾರೆ. ಟಾಮಿಗೆ ಆಯ್ ಮಾಡ್ತಾ ಇದೆಯಾ? ಪಾಪುಗೆ ರೆಡಿ ಮಾಡ್ಕೊಂಡಿದ್ದೀನಿ, ಅವಳಿಗೆ ತಿನ್ನಿಸ್ದೆ. ಅವರಪ್ಪ ಬಂದಿದ್ದಾರೆ. ಏನು ಮಾಡೋದು, ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಗಿದೆ ನನ್ನ ಗಂಡಂಗೆ ಇಲ್ವಾ? ಮತ್ತೆ ನೋಡಿ, ಬಂದಿದ ತಕ್ಷಣ ಮೊಬೈಲ್ ಇಟ್ಕೊಂಡಿದ್ದೀರಾ. ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ ಫ್ರೆಂಡ್ಸ್. ಅದೇನಿರ್ತದೆ ರೀ ಮೊಬೈಲಲ್ಲಿ? ಮಕ್ಕಳು ಬೇಕಾ? ಇಂಥ ಮಕ್ಕಳು ಬೇಕಾ ನಿಮಗೆ? ಇಲ್ಲ, ಒಂಚೂರು ಅನ್ನಂಗಿಲ್ಲ. ಅವಳು ಹತ್ಕೊಂಡ್ಬಿಡ್ತಾಳೆ ನನ್ನ ಮಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ತಾನೇ ಎದ್ದೆ, 8:30 ಆಗಿದೆ ಟೈಮ್ ಇವಾಗ. ನನ್ನ ಹಸ್ಬೆಂಡು 7 ಗಂಟೆಗೆ ಹೊರಟರು ಕೆಲಸದ ಮೇಲೆ ಹೊರಗಡೆ. ಇವತ್ತು ನಾನೇ ಪೂಜೆ ಮಾಡಬೇಕು, ಅವ್ರು ಅಷ್ಟು ಬೇಗ ಹೋದ್ರಲ್ಲ. ಸೊ ನಾನು ಇವತ್ತು ಪೂಜೆ ಮಾಡಬೇಕು, ನಾಗಪ್ಪಂಗೆ ಅಭಿಷೇಕ ಮಾಡಬೇಕು. ಸೊ ಅದಕ್ಕೆ ನಾನು ಇವಾಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡೋಣ ಅಂತಿದ್ದೀನಿ. ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ರವೆ ಎಲ್ಲ ಹುರಿದಿಟ್ಕೊತಾ ಇದ್ದೀನಿ. ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಷ್ಟ ಆದ್ರೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹಬ್ಬು ಮಾಡ್ಕೊಂಡಿದ್ದಾಳೆ. ಹಬ್ಬು ನೋಡ್ರ, ಅರ್ಶಿನ ಹಚ್ಚಿದ್ದೆ. ಅಯ್ಯೋ, ಸ್ವಲ್ಪ ವಾಸಿ ಆಗ್ತಾಯಿದೆ. ಉಗುರೆಲ್ಲ ಕಟ್ ಮಾಡಿಸ್ಕೊಳ್ಳೋದೇ ಇಲ್ಲ. ನೋಡು, ಎಷ್ಟು ಉಗುರು ಇಟ್ಕೊಂಡಿದ್ಯಾ? ಕಟ್ ಮಾಡಿಸ್ಕೊಬೇಕು. ಯಾಕೆ ಬೇಡ ಅನ್ನೋದು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ? ಹಬ್ಬು ಸರಿ ಹೋಗುತ್ತೆ. ಔಷಧಿ ಹಚ್ತೀನಿ ಇವತ್ತು ಕೂಡ. ಫ್ರೆಂಡ್ಸ್, ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ರವೆನೂ ಕೂಡ ಒಂದು ಲೋಟ ತೊಗೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೆ. ಇವಾಗ ಒಗ್ಗರಣೆ ಹಾಕ್ಕೊಂಡು ಉಪ್ಪಿಟ್ಟು ಕೂಡ ಮಾಡಿಕೊಂಡೆ ಸಿಂಪಲ್ಲಾಗಿ. ನಾನು ರೆಸಿಪಿ ಏನು ತೋರಿಸಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಮಾಡೋದೇ ಅಲ್ವಾ. ಇವತ್ತು ಮಂಗಳವಾರ ನಂದೇ ಪೂಜೆ ಆಗಿದೆ ನಾಗಪ್ಪನಿಗೆ. ಹಾಗೆ ಕೆಲವು ಬಟ್ಟೆಗಳೆಲ್ಲ ಇದ್ವು, ಅದನ್ನೆಲ್ಲ ಮರ್ಚಿಡ್ತಾ ಇದ್ದೀನಿ. ನನ್ನ ಮಗಳು ಇಲ್ಲೇ ಓಡಾಡ್ಕೊಂಡಿದ್ದಾಳೆ. ಫ್ರೆಂಡ್ಸ್, ನಮ್ಮ ಮನೇಲಿ ನಂದೇ ಜಾಸ್ತಿ ಬಟ್ಟೆಗಳಿರೋದು. ಸೊ ಎಲ್ಲ ಬಟ್ಟೆಗಳು ನಂದೇ ಜಾಸ್ತಿ ಬೀಳುತ್ತೆ. ಸೊ ನನ್ನ ಬಟ್ಟೆಗಳನ್ನೆಲ್ಲ ಮರ್ಚಿಟ್ಟಿದ್ದೀನಿ. ವೇಲುಗಳು ಸ್ವಲ್ಪ ಇದ್ದಾವೆ, ಅದನ್ನೆಲ್ಲ ಮರ್ಚಿಡಬೇಕು. ಅದನ್ನು ಮರ್ಚಿಟ್ಕೊಳ್ಳೋಣ ಅಂತಿದ್ದೀನಿ. ನಾನು ಆನ್ಲೈನಲ್ಲಿ ಸುಮಾರು ಈ ಥರ ದುಪ್ಪಟ್ಟೆಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ. 10 ದುಪ್ಪಟ್ಟ ಬಂದಿದೆ. ಬರೀ 400 ರೂಪಾಯಿ ಒಳಗಡೆ 10 ದುಪ್ಪಟ್ಟ ಬಂದಿದೆ. ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ಕಲರು ಡಿಸೈನ್ ಆಗಿರುವಂತಹ ದುಪ್ಪಟ್ಟಗಳು ಇವಾಗ ನಾನು ಮರ್ಚ್ತಾ ಇದ್ದೀನಲ್ಲ, ಅವು ನಾನು ಸೈಡಲ್ಲಿ ಹಾಕಿರ್ತೀನಿ. ಬೇಕಾದರೆ ನೀವು ಕೂಡ ಹೋಗಿ ಶಾಪಿಂಗ್ ಮಾಡ್ಕೊಬೋದು ಮೀಶೋದಲ್ಲಿ. ಸೊ 10 ದುಪ್ಪಟ್ಟಗಳು ಬರುತ್ತೆ ಒಂದೇ ಸರಿ, ಬರೀ 400 ರೂಪಾಯಿಗೆ. ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ನನಗಂತೂ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಯಾಕಂತಂದರೆ ಆಲ್ಮೋಸ್ಟ್ ಈ ಮನೆಗೆ ಶಿಫ್ಟ್ ಆಗೋ ಟೈಮಲ್ಲಿ ಅಲ್ಲಿಟ್ಟಿದ್ದ ಬಟ್ಟೆಗಳೆಲ್ಲ, ದುಪ್ಪಟ್ಟಗಳೆಲ್ಲ ಒಂದು ಸ್ವಲ್ಪ ಕಲರ್ ಬಿಟ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಹಾಗೆ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಯಿತು, ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಸಾಲೆ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ, ಸಾಸಿವೆ ಹಾಕಲ್ಲ ಇದಕ್ಕೆ. ಮೆಣಸಿನ್ಕಾಯಿ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ, ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಒಗ್ಗರಣೆ ಹಾಕ್ಕೊತಾ ಇರೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಸೊ ಅರಿಶಿನ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಪೂರ್ತಿ ಫ್ರೈ ಆಗಬೇಕಂತೇನಿಲ್ಲ. ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದಾದಮೇಲೆ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಇತ್ತು ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಫುಲ್ಲು ಗ್ರೀನರಿಯಾಗಿ ಕಾಣ್ತಾ ಇರುತ್ತೆ ಇವತ್ತು ಅಡುಗೆ. ಈ ಥರ ಇದ್ದರೆ ನನಗೆ ಅಡುಗೆ ಮಾಡಬೇಕು, ರೆಸಿಪಿ ಶೇರ್ ಮಾಡ್ಕೊಬೇಕಂತ ಅನಿಸುತ್ತೆ. ನನಗೆ ಅದೇನೋ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ನನಗೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಚೆನ್ನಾಗಿರುತ್ತೆ ಅವೆಲ್ಲ ಇದ್ದರೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾನು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇದಾದಮೇಲೆ ಕಾಳುಗಳು ಬೇಯಿಸಿಟ್ಕೊಂಡಿದ್ದೆ. ಆ ಕಾಳುಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಾಳುಗಳು ಹಾಕ್ಕೊಳ್ಳಲ್ಲ, ಆಲ್ಮೋಸ್ಟ್ 80% ಕಾಳುಗಳನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಸಾಲೆ ಸಾಂಬಾರು ಇದು ತುಂಬ ಚೆನ್ನಾಗಿ ಬರುತ್ತೆ. ಮುದ್ದೆಗೆ ಇನ್ನೂ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟಿರಲಿಲ್ಲ, ಇಲ್ಲಾಂದಿದ್ರೆ ಮುದ್ದೆನೂ ಕೂಡ ಮಾಡ್ತಿದ್ದೆ. ಕೊಬ್ಬರಿ ತುರಿದಿಟ್ಕೊಟ್ಟಿದ್ರು ನಮ್ಮಪ್ಪ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ನಮ್ಮಪ್ಪ ನನ್ನ ಮಗಳು ಕೈ ಬಿಡಲಿಲ್ಲ ಅಂದಾಗ ಅವರು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ಅವರು ತರಕಾರಿ ಎಲ್ಲ ಹಚ್ಕೊಟ್ಬಿಡ್ತಾರೆ.
ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ಆರ್ಲಿ ಅಂತ ಬಿಟ್ಟಿದ್ದೀನಿ. ನನ್ನ ಮಗಳಿಗೆ ತಿನ್ನೋಕೆ ಕೊಟ್ಟಿದ್ದೀನಿ. ಅವಳಿಗೇನಾದರೂ ತಿನ್ನೋಕೆ ಕೊಟ್ಟರೆ ನನಗೆ ಅಡುಗೆ ಮಾಡೋಕ್ಕಾಗೋದು. ಜೆಮ್ಸ್ ಕೊಟ್ಟಿದ್ದೀನಿ, ಸೊ ಅದನ್ನು ತಿಂತಾ ಇದ್ದಾಳೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆರಿತ್ತು, ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ ಮಿಕ್ಸಿ ಜಾರ್ ಫುಲ್ಲು ಆಗಿಬಿಟ್ಟಿದೆ. ಈಗ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ರೀಸನ್ನೇ ಇದು. ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಫುಲ್ಲು ನುಣ್ಣಗೆ ಅಲ್ದಿರ ಒಂದು ಸ್ವಲ್ಪ ಮೀಡಿಯಮಾಗಿ ರುಬ್ಕೊಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಉಪ್ಪು ಖಾರ ಎಲ್ಲ ಹಾಕಿ ಸಾಂಬಾರು ರೆಡಿಯಾಗಿದೆ. ಈಗ ನನ್ನ ಮಗಳು ನೋಡಿ ಆಟ ಆಡ್ತಿದ್ದಾಳೆ. ಹಾಗೆ ಪಾಪಗೂ ಒಂಚೂರು ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದೆ. ಹಾಗೆ ನೋಡಿ ಅಪ್ಪನೂ ಕೂಡ ಊಟ ಆಯಿತು, ಅವ್ರು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದಾರೆ. ಈಗ ಈವ್ನಿಂಗ್ ಆಗಿದೆ ಫ್ರೆಂಡ್ಸ್, ಪಾಪುನ ವಾಕಿಂಗ್ ಕರ್ಕೊಂಡ್ಬಂದಿದ್ದೀನಿ. JCB ನೋಡಿ ಭಯ ಪಡ್ತಾ ಇದೀಯಾ? ಬಾ, ಮಾತಾಡ್ಸು ಓಯ್, ಮಾತಾಡ್ಸು. ಟಾಮಿ ಬಾನು, ಟಾಮಿಗೆ ಹಾಯ್ ಮಾಡ್ತಾ ಇದೀಯಾ? ಹಾಯ್ ಬಾಯ್. ಭಯ ಪಡಬೇಡ, ನಾನು ಇದ್ದೀನಲ್ಲ. ಫ್ರೆಂಡ್ಸ್, ಇದು ನಮ್ಮೂರಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆ. ನೋಡ್ಬೋದು, ಇವಾಗ ಈವ್ನಿಂಗ್ ಅಲ್ವಾ, ಯಾರೂ ಇರಲ್ಲ. ಹಿಂದ್ಗಡೆ ಪ್ಲೇ ಗ್ರೌಂಡ್ ಇದೆ, ಅಲ್ಲಿ ಕ್ರಿಕೆಟು, ವಾಲಿಬಾಲು ಎಲ್ಲ ಆಡೋಕ್ಕೆ ಹುಡುಗರೆಲ್ಲ ಬರ್ತಾರೆ. ನನ್ನ ಮಗಳನ್ನ 2ನೇ ಸರಿ ಇಲ್ಲಿ ಕರ್ಕೊಂಡ್ಬರ್ತಿರೋದು. ಅವಳು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ ಇಲ್ಲಿ. ಹಾಗೆ ಫ್ರೆಂಡ್ಸ್, ಇವಾಗ ಪಾಪುಗೆ ಓಟ್ಸ್ ಮಾಡಿಕೊಡ್ತಾ ಇದ್ದೀನಿ. ಓಟ್ಸು ನಾನು ತಿನ್ನೋಣ, ಹಾಗೆ ಪಾಪುಗೂ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಓಟ್ಸು ಸ್ವಲ್ಪ ತೊಗೊಂಡ್ರು ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ ಫ್ರೆಂಡ್ಸು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ನೋಡಿ ಇವಾಗ ಪಾಪುಗೆ ರೆಡಿ ಮಾಡ್ಕೊಂಡಿದ್ದೀನಿ, ಅವಳಿಗೆ ತಿನ್ನಿಸ್ದೆ. ಈಗ ನಾನು ಕೂಡ ಮಿಕ್ಸರ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಇವಾಗ ಅವರಪ್ಪ ಬಂದಿದ್ದಾರೆ, ಅವರಪ್ಪ ಜೊತೆ ಅವಳು ಒಂದು ಸ್ವಲ್ಪ ಆಟ ಆಡ್ತಾಯಿದ್ದು. ಈಗ ನೋಡಿ ಕುದುರೆಯಲ್ಲಿ ಆಟ ಆಡ್ತಾಯಿದ್ದಾಳೆ. ಸ್ಟಾರ್ಟಿಂಗಲ್ಲಂತೂ ಕುದುರೆನೇ ಮುಟ್ತಾ ಇರಲಿಲ್ಲ. ಇವಾಗ ಏನು ನಿಜವಾಗ್ಲೂ ಕುದುರೆಯಲ್ಲೇ ಹೋಗಿ ಸವಾರಿ ಮಾಡೋ ಥರ ಹೆಂಗೆ ಆಟ ಆಡ್ತಿದ್ದಾಳೆ ನೋಡಿ. ಏನೋ ಒಂಥರ ತೊಗೊಂಡು ಬಂದಿದ್ದಕ್ಕೂ ಯೂಸ್ ಆಗ್ತಾಯಿದೆ. ಎಲ್ಲ ಥರ ಆಟಾಡೋ ಇದಿದೆಯಲ್ವಾ, ಗಾಡಿಗಳು, ಅದರಲ್ಲೆಲ್ಲ ಆಟ ಆಡ್ತಾಳೆ ನನ್ನ ಮಗಳು. ಗುದ್ದಕ್ಕೆ ಬರ್ತಾಳೆ ನಮ್ಮನ್ನು. ನಾವು ಓಡಾಡೋಂಗಿಲ್ಲ ಅವಳು ಕುದುರೆಯಲ್ಲಿ ಓಡಾಡ್ತಿದ್ದಾಗ. ಫ್ರೆಂಡ್ಸ್, ಇವಾಗ ತಾನೇ ನಮ್ಮವ್ರು ಬಂದಿದ್ದಾರೆ. ಇವತ್ತೇನೋ ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಏನೋ ಗೊತ್ತಿಲ್ಲ, ಇವತ್ತು ಬೇಗ ಬಂದಿದ್ದಾರೆ. ಏನು ರೀ ಇಷ್ಟು ಬೇಗ ಬಂದಿದ್ದಾರೆ ಇವತ್ತು? ಹೌದಾ? ಇಲ್ಲಿ ನೋಡ್ರಿ, ಏನು ಮಾಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್. ರೆಸ್ಪಾಂಡೇ ಇಲ್ಲ, ಅವಾಗಿಂದ ಮಾತಾಡ್ತಾನೇ ಇಲ್ಲ. ಏನು ಮಾಡೋದು, ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಗಿದೆ ನನ್ನ ಗಂಡಂಗೆ ಇಲ್ವಾ? ಮತ್ತೆ ನೋಡಿ, ಬಂದಿದ್ದ ತಕ್ಷಣ ಮೊಬೈಲ್ ಇಟ್ಕೊಂಡಿದ್ದೀರಾ. ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ ಫ್ರೆಂಡ್ಸ್. ಅದೇನಿರುತ್ತೆ ರೀ ಮೊಬೈಲಲ್ಲಿ? ಸಿಮ್ಮು. ಮೊಬೈಲಲ್ಲಿ ಏನಿರುತ್ತೆ ಅಂದರೆ ಸಿಮ್ ಅಂತೆ. ನನಗೆ ಗೊತ್ತೇ ಇರಲಿಲ್ಲ ರೀ. ಹೇಳ್ರಿ, ನಿಮಗೆ ಮೊಬೈಲ್ ಮುಖ್ಯನಾ ನಾನು ಮುಖ್ಯನಾ? ಮುಖ್ಯ. ಮತ್ತೆ ಯಾವಾಗಲೂ ಮೊಬೈಲ್ ನೋಡ್ತೀರಾ? ಏನಿರುತ್ತೆ ಮೊಬೈಲಲ್ಲಿ? ಆ ಕಿತ್ತೋಗಿರೋ ಕಾಮಿಡಿ ಮೂವೀಸ್ದು ಸೀನ್ಸ್ ಬರುತ್ತೆ ಫ್ರೆಂಡ್ಸ್, ಅದು ನೋಡ್ಕೊಂಡಿರ್ತಾರೆ. ನಿಲ್ಸ್ರಿ ಅದನ್ನ, ಕಾಪಿರೈಟ್ ಆಗುತ್ತೆ ಅದೆಲ್ಲ. ಮುದ್ದೆ ಮಾಡ್ಕೊಡ್ಲಾ? ಮುದ್ದೆನಾ? ಯಾಕೆ? ನೀವು ಬೇಕು ಅಂದ್ರೆ ಅಲ್ಲಿಲ್ಲ, ರಾಗಿ ಹಿಟ್ಟು ಖಾಲಿ ಆಗಿದೆ, ನಾಳೆ ರಾಗಿ ಹಿಟ್ಟು ತಗೊಂಬನ್ನಿ. ಅಪ್ಪ, ನನ್ನ ಮಗಳು ಕೊಡೋಕ್ಕೆ ಕ್ವಾಟ್ಲ್ ಹಂಗೂ ಇಲ್ಲ ಫ್ರೆಂಡ್ಸ್. ಯಪ್ಪ, ನನ್ನ ಮೇಲೆ ಪ್ರೀತಿ ಇಲ್ಲ ತಾನೆ ನಿಮಗೆ? ಅದಕ್ಕೆನಾ ಇಲ್ಲಿ ಎಲ್ಲೂ ಕರ್ಕೊಂಡು ಹೋಗ್ತೀರಾ? ಮನೇಲೆ ಇರಿಸ್ಬಿಟ್ಟಿರೋದು ನನ್ನ. ಹೋಗೋಣ, ಇವಾಗೆಲ್ಲ ಕಡೆ ಮಳೆ ಬೀಳ್ತಾ ಇದೆ, ಎಲ್ಲಿ ಕರ್ಕೊಂಡು ಹೋಗೋದು? ನಂಗೆ ಮನೇಲಿ ಬೇಜಾರಾಗ್ಬಿಟ್ಟಿದೆ. ಇವಳು ನೋಡು, ನಾಳೆ ಬೆಳಗ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಜಾಸ್ತಿ ಮಾತಾಡ್ತೀಯ ಅಂತ ಅಂದ್ಬಿಟ್ಟು ನಾನು ಬಾಯಿ ಮುಚ್ಚಿಸ್ತಾ ಇದ್ದಾಳೆ ನನ್ನ ಮಗಳು. ನಾಳೆನೇ ಹೋಗೋಣ? ಎಲ್ಲಿಗೆ ಹೈದ್ರಾಬಾದ್ಗೆ ಹೋಗೋಣ. ಏನು ಜುಟ್ಟು ಹೇಳಿದ್ದಾಳೆ ನೋಡಿ ಫ್ರೆಂಡ್ಸ್. ಮಕ್ಳು ಬೇಕಾ? ಇಂಥ ಮಕ್ಳು ಬೇಕಾ ನಿಮಗೆ? ನೋಡಿ, ಅವಳೇ ಬೇಡ ಅಂತಿದ್ದಾಳೆ. ಅಮ್ಮ, ನಿನ್ನ ಮೇಲೆ ದೂರ ಕೊಡ್ತಾ ಇಲ್ಲ ನಾನು. ಕೃತಿಕ್ಷಾ ಫ್ರೆಂಡ್ಸ್, ನನ್ನ ಮಗಳು ಒಂದೇಟು ಹಾಕಿಲ್ಲ, ಸುಮ್ಮನೆ ಗದ್ರದ್ದು ಆ ಥರ ಮಾಡಬೇಡ ಅಂತ ಅಷ್ಟು ಬೇಗ ನೋಡಿ ಹೆಂಗೆ ಅಳ್ತಾ ಇದ್ದಾಳೆ ಅಂತ. ಈಗ ನೋಡಿ, ಒಂದೇ ಸಮ ಅಳ್ತಾ ಇದ್ದಾಳೆ. ಹಾಲು ಕುಡಿ ಅಂದರೂ ಕುಡಿತಾ ಇಲ್ಲ, ಒಂಚೂರು ಅನ್ನಂಗಿಲ್ಲ. ಅವಳು ಹತ್ಕೊಂಡ್ಬಿಡ್ತಾಳೆ ನನ್ನ ಮಗಳು. ಅವಳಿಗೆ ಸಮಾಧಾನ ಮಾಡೋದೇ ಒಂದು ದೊಡ್ಡ ಕೆಲಸ ಫ್ರೆಂಡ್ಸ್. ನಿಜವಾಗ್ಲೂ ಒಳ್ಳೆ ಕೆಲಸ ನನ್ನ ಮಗಳು. ಹೇಳಿದ ಮತ್ತೆ ಈ ನಡುವೆ ಕೇಳ್ತಾ ಇಲ್ಲ, ಯಾವ್ದು ಮಾಡಬೇಡ ಅಂದರೆ ಅದೇ ಮಾಡ್ತಾಳೆ. ನೋಡೋದು ನೋಡಿ ಹೇಗೆ ನೋಡ್ತಾಳೆ.
ಸೊ ಫ್ರೆಂಡ್ಸ್ ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.